ವಕಫ್ ಅನ್ನುವಂತಹದ್ದು ಒಂದು ದೊಡ್ಡ ಪಿಡುಗು. ಇವತ್ತು ದೇಶದಲ್ಲಿ ವ್ಯಾಪಕವಾಗಿ ಎಲ್ಲ ಹಳ್ಳಿಗಳಲ್ಲಿ ಮಠ ಮಂದಿರಗಳನ್ನ, ರೈತರ ಜಮೀನನ್ನ, ಬಡವರು ಕಟ್ಟಿದ ಮನೆಗಳ ಮೇಲೆ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದನ್ನೇ 2013ರಲ್ಲೂ 2018ರಲ್ಲೂ 2024ರಲ್ಲೂ ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳು, ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಜಿಲ್ಲಾಧಿಕಾರಿಗಳು ಏನು ಬೇಕಾದ್ರೆ ಈ ಕೆಲಸ ಮಾಡಿ ಹೋಗಿದ್ದಾರೆ. ಇಲ್ಲಿ ಚಾಪರ್ ಮಾಡಿದ್ದಾನೆ. ನಮ್ಮ ಬಿಜಾಪುರ್ನಾಗ ಮೊಹಮ್ಮದ್ ಮೋಹಸಿನ್ ಅಂತ ಒಬ್ಬ DC ಬಂದು ಇಡೀ ಬಿಜಾಪುರ ಸಿಟಿನೇ ವಕಫ್ ಅಂತ ಮಾಡ್ಯಾರ. ಇಲ್ಲಿ ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಅವರು ಹೇಳ್ತಿದ್ರು, ಇಡೀ ಬುಧನಾಗನೇ ಇವತ್ತು ವಕಫ್ ಅಂತ ಹೇಳಿ ಆಗುವಂತಹದ್ದನ್ನು ಎಲ್ಲ ತಯಾರಿ ಮಾಡಿಕೊಂಡಾರೆ. ಅಂದ್ರೆ ಭಾರತದಲ್ಲಿ ಇನ್ನೊಂದು ಪಾಕಿಸ್ತಾನ ಮಾಡುವಂತ ವ್ಯವಸ್ಥೆ ದೇಶದಲ್ಲಿ ನಡೆದಿದೆ. ಅದಕ್ಕೆ ನಿನ್ನೆ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಿನ್ನೆ ಹೇಳಿದ್ದಾರೆ, ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಂತೆ ನಡೀತದೆ. ನಾವು ವಕಫ್ ಅದರ ಬರ್ದಿಲ್ಲ. ನಮ್ಮ ಒಬ್ಬ ಯುವಕ ಹೇಳ್ತಿದ್ದ, ನಾವು ಇದು ನೆಹರುವಿನಿಂದ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ ಅವರಿಗೆ ಎಷ್ಟು ಅಧಿಕಾರ ಕೊಟ್ಬಿಟ್ಟಾರಂದ್ರೆ ನೋಡಿ, ಅವತ್ತು ವಿಠಲ ರುಕ್ಮಿಣಿ ಗುಡಿನೂ ವಕಫ್, ನಮ್ಮ ಏನು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಗುಡಿನೂ ವಕಫ್, ಮತ್ತೆ ಅದ್ರ ಗುಡಿ ಪಾಪ ಪಾಂಡುರಂಗ ದೇವಸ್ಥಾನನೂ ವಕಫ್, ಸರ್ಕಾರಿ ಕಟ್ಟಡ, ಸರ್ಕಾರಿ ಶಾಲೆ, ಮನೆ ಸ್ವಂತ ಪಾಪ ಬಡವರಿಗೆ ಹಕ್ಕುಪತ್ರ ಕೊಟ್ಟಂತ ಮನೆನೂ ವಕಫ್. ಅಲ್ಲಿ ಆಳಂದದಲ್ಲಿ ಪೊಲೀಸ್ ಸ್ಟೇಷನ್, ಪೊಲೀಸ್ ಕ್ವಾರ್ಟರ್ಸ್ಗಳು ವಕಫ್. ಅವ್ರಿಗೆ ಏನು ಬಾಯಿ ಬರ್ತದ ಯಾವ ರೀತಿ ಅವ್ರ ಕೈಗೆ ಕಂಪ್ಯೂಟ್ರು ರಾತ್ರಿ ತೆಗಿತಾರ, ಮುಂಜಾನೆ ಹಾಕ್ತಾರ, ರಾತ್ರಿ ತೆಗಿತಾರ. ಬರೀ ಹಿಂಗಂತ ನಮ್ಮ ಬಿಜಾಪುರನಾಗ ಅದಕ್ಕೆ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ಪ್ರತಿಫಲದಿಂದ ಕೇಂದ್ರ ಮಂತ್ರಿಯವರೊಬ್ಬರು ಬಂದು ಧರಣಿ ಕೂತರು. ಏನು ಲೋಕಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಲ್ ತಗೊಂಡ್ಬಂದಿದ್ದಾರೆ. ಇವತ್ತು ಚರ್ಚೆ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗಿದೆ. ಅದರಲ್ಲಿ ಸುಮಾರು 42 ತಿದ್ದುಪಡಿಗಳನ್ನು ತರಬೇಕು. ಈ ವಕಫ್ ಅನ್ನೋಂಥದ್ದು ಏನು ಹೇಳಿದ್ರೆ ನಮ್ಮ ಗೌರವ ಪಾಟೀಲ್, ನಮ್ಮ ಅವರು ಅನಾಯಕರೆಲ್ಲ ಎಷ್ಟು ಗೌರವ 11 ಎಕರೆ ಅವ್ರದ್ದು ವಕಫ್ ಅವ್ರು ನೋಟಿಸ್ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಎಷ್ಟೋ ದಲಿತರು ಚಿಕ್ಕಬಳ್ಳಾಪುರದಾಗ ನೀವು ನೋಡಿದ್ರಿ, ದಲಿತರು ತಮ್ಮ ಹೊಲದಲ್ಲಿ ಕೆಲಸಕ್ಕೆ ಹೋದ್ರೆ ಅಲ್ಲಿ ಬಂದು ವಕಫ್ ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಡೀ ರಾಜ್ಯದಲ್ಲಿ ನಾವೇನೊಂದು ಟೀಮ್ ಆಗಿ ಇವತ್ತು ಇಡೀ ರಾಜ್ಯದಲ್ಲಿ ಗ್ರೌಂಡ್ನಲ್ಲಿ ಬರೀ ಎಲ್ಲ ಕೂತು DC ಮನೆ ಕೊಟ್ಟು DC ಮುಂದೆ ಭಜನೆ ಮಾಡಿದ್ರೆ ಇದು ಪರಿಹಾರ ಆಗುವುದಿಲ್ಲ. ಇದಕ್ಕೆ ಏನೇನು ಪರಿಹಾರ ಬೇಕಂದ್ರೆ ಜನ ಜಾಗೃತಿ ಆಗಬೇಕು, ಜನರಿಗೆ ಗುರುತಾಗಬೇಕು. ಈ ಕಾನೂನು ಬಹಳ ಕರಾಳಿದೆ, ಬರೇ ತಿದ್ದುಪಡಿ ಅಲ್ಲ, ಇಡೀ ವಕಫ್ನ ಕಾಯ್ದೆಯನ್ನೇ ಪೂರ್ತಿ ಭಾರತದಿಂದ ತೆಗೆದು ಹಾಕಬೇಕು, ರದ್ದು ಮಾಡಬೇಕು ಅಂತ ಹೋರಾಟವನ್ನ ಮಾಡಲಿಕ್ಕೆ ಬಂದಿದ್ದೇವೆ. ಯಾರು ಅನ್ಬಾರ್ದು, ಯಾರಿಗೂ ಮನಿ ಯಾರು ಏನು ಖಾಲಿ ಮಾಡಿ ಏನಾದ್ರು ನೋಟಿಸ್ ಕೊಟ್ರ ಅವ್ರ ಸಮೀಪ ಬಂದು ಗದ್ದು ಕೊಟ್ಟು ಕಳಿಸ್. ನೀವು ಯಾರಿಗೂ ಅವಕಾಶ ಕೊಡ್ಬೇಡ, ಏನು ಮಾಡ್ತಾರೆ ನೋಡು. ನಾನು ಇಲ್ಲಾಂದ್ರೆ ಅವ್ರೆಲ್ಲ ಕಡೆ ನೋಟಿಸ್ ಕೊಡ್ತಾರೆ, ಭಯ ಹೋಗ್ತಾರೆ. ನಮ್ಮ ಬಿಜಾಪುರದವ್ರು ಹಾಗೆ ಮಾಡಿದ್ವಿ. ನಾ ಹೇಳಿದವ್ರಿಗೆ ಕ್ರಿಮಿನಲ್ ಇವರಿಗೆ ವಕಫ್ದವ್ರಿಗೆ ಒಂದೇ ಒಂದು ಮನೆ ಕೈ ಹತ್ತದ ನೋಡಂತಂದ್ರೆ ಯಾರು ಒಬ್ಬರು ಸಮೀಪ ಬರಲ್ಲ. ಅದಕ್ಕೆ ಇಲ್ಲಿ ರೈತರದ ಏನು ಬಡೋದಿದ್ದೀವಿ, ನೀವು ಯಾರು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ನಡೆದಿದೆ. ಈ ಒಂದು ತಿದ್ದುಪಡಿ ನಾವು ಮಾಡ್ತೀವಿ. ಯಾಕಂದ್ರೆ ಟ್ರಿಬ್ಯುನಲ್ಗಿಂತ ಅಧಿಕಾರ ಕೊಟ್ಟಾರ. ನಮ್ಮ ಗೌರವ ಪಾಟೀಲ್ ಹೇಳ್ದಂಗೆ ತಹಸೀಲ್ದಾರ್ ಅಧಿಕಾರ ಇಲ್ಲ, AC ಅಧಿಕಾರ ಇಲ್ಲ, DC ಅವರಿಗೆ ಅಧಿಕಾರ ಇಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೆ ಅಧಿಕಾರ ಇಲ್ಲ, ಹೈಕೋರ್ಟ್ಗೆ ಅಧಿಕಾರ ಇಲ್ಲ, ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇಲ್ಲ. ನೀವೆಲ್ಲ ನಿಮ್ಮ ಆಸ್ತಿ, ಇದು ಸರ್ಕಾರಿ ಜಮೀನು, ನಿಮ್ಮ ಆಸ್ತಿ ನಿಮ್ಮದೇ ಅಂತ ಹೇಳಿ ಆ ಟ್ರಿಬ್ಯುನಲ್ದಲ್ಲೂ ಮುಂದೆ ಹೋಗಿ ನಿಂತಿರ್ಬೇಕು. ಆ ಟ್ರಿಬ್ಯುನಲ್ದವ್ರು ನಿರ್ಣಯ ಮಾಡೋರು ಇದು ನಿಮ್ಮದು ನಮ್ದು ಅಂತ ಹೇಳಿ. ಅವ್ರಿಗೆ ಯಾವ್ದು ಬೇಕೋ ಯಾವ್ದು ಮನಸ್ಸಿಗೆ ಬರ್ತದೆ ಅದನ್ನ ಟ್ರಿಬ್ಯುನಲ್ ಕೂತಾಗ ಸೇರಿಸುವಂಥ ಕೆಲಸ ಇಲ್ಲಾಗಿದೆ. ಅದಕ್ಕೆ ಇದು ದೊಡ್ಡ ಹೋರಾಟದ ಫಲ. ಇವತ್ತು ಸಿದ್ದರಾಮಯ್ಯನವರು ಅದನ್ನು ವಾಪಸ್ ತಗೋತೀನಿ, ನೋಟಿಸ್ ವಾಪಸ್ ತಗೋತೀನಿ ಅಂತ ಯಾಕೆ ಹೇಳಿದ್ರಂದ್ರೆ
ಇದು ದೊಡ್ಡದ ರೀತಿಯಲ್ಲಿ ಇವತ್ತು ನೋಡ್ರಿ ನಮಗೆ ಬಿದರ್ದಲ್ಲೇ ಸುಮಾರು 13,000 ಎಕರೆ ಜಮೀನು ಇವತ್ತು ಒಕ್ಕಪತ್ರ ಕ್ಲೇಮ್ ಮಾಡ್ಲಕತ್ತಾರೆ. ಟ್ರಿಬ್ಯುನಲ್ದಾಗ ಅವ್ನ ಜಡ್ಜ್ನು ಸಾಬ, ಅಲ್ಲಿ ಟ್ರಿಬ್ಯುನಲ್ CO ಏನಲ್ಲ, ಇದು ನಮ್ಮ ವಕಫ್ ಬೋರ್ಡ್ CO ಅವರು ಸಾಬ, ಪ್ಯೂನು ಸಾಬ, ಮುತುವಲ್ಲಿನೂ ಸಾಬ. ಅವನ ಮೇಲೆ ಹೋಗಿ ನಾವು ಹಿಂದೂಗಳು ಕೈ ಮುಕ್ಕೊಂಡು ನಿಂತಿರ್ಬೇಕು. ಅವ ನಮ್ಮ ಹುಡುಗನ ಕೈಯಾಗಲೇ ನ್ಯಾಯ ಕೊಟ್ರೆ ಅವ ನಂಬರ ಮಾಡ್ತಾನ, ಅವ ಅವ್ರ ಮಾಡವ ಟ್ರಿಬ್ಯುನಲ್ ಕೆಲವ. ಅದಕ್ಕೆ ಟ್ರಿಬ್ಯುನಲ್ ಅನ್ನುವಂಥದ್ದು ಏನೋ ಒಂದು ಇದು ಇದಲ್ಲ, ಅದನ್ನು ಮೊದಲು ತೆಗೆದು ಹಾಕ್ಬೇಕು ಅನ್ನೋದೇ ನಮ್ಮ ಬೇಡಿಕೆ ಅಲ್ಲ. ಟ್ರಿಬ್ಯುನಲ್ ನಾವು ತೆಗೆದು ಹಾಕಿದ್ವಿ ಅಂದ್ರೆ ತಹಸೀಲ್ದಾರ್ಗೆ ಅಧಿಕಾರ ಬರ್ತದೆ, AC ಅವರಿಗೆ ಅಧಿಕಾರ ಬರ್ತದೆ, DC ಅವರಿಗೆ ಅಧಿಕಾರ ಬರ್ತದೆ, ಮತ್ತು ನಮ್ಮ ಎಲ್ಲ ನ್ಯಾಯಾಲಯಗಳಿಗೆ ಅಧಿಕಾರ ಬರ್ತದೆ. ಅದನ್ನೇ ತಿದ್ದುಪಡಿಯನ್ನು ಇವತ್ತು ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿಕೊಡ್ತದೆ. ಟ್ರಿಬ್ಯುನಲ್ ಎಲ್ಲ ಅಧಿಕಾರ ತೆಗೆದು ಆ ಅಧಿಕಾರವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕೀವಿ. DC ಫೈನಲ್. DC ಅವರು ಅವರೆಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಏನಾಗಿ ಹೇಳಿದ್ರೆ ಈ ಊರನವರು ಮೊದಲು ಮನೆಗಳು ನಿರ್ಮಾಣ ಆಗಿರೋಂಥ ಯಾವುದಲ್ರಿ ಅದನ್ನು ತೆಗೆದುಬಿಟ್ಟಾರ. ಅವ್ರಿಗೇನು ಅವ್ರಿಗೆ ತಲೆ ಬರ್ತೈತಿ, ಅವ್ರ ಕೈಗೆ ಪಾಸ್ಪೋರ್ಟ್ ಐತಿ, ಅವ್ರಿಗೇನು ಮಾಡೋದು ಮಾಡಿಬಿಟ್ಟಾರೆ. ಯಾಕಂದ್ರೆ ಕಂದಾಯದವರು ಮತ್ತು ವಕಫದವರು ಒಂದೇ ಆಗಿಬಿಟ್ರೆ ಒಬ್ಬ ಸಾಬ ಬಂದ್ಬಿಟ್ಟಾರೆ, ಕಂದಾಯದವರು ಸಾಬಿರ್ತಾನೆ, DCನೂ ಸಾಬ, ಇಬ್ಬರು ಕೂಡಿ ರಾತ್ರೋರಾತ್ರಿ ತಿದ್ದುಪಡಿ ಮಾಡ್ಯಾರ. ಜಾಫರ್ ಹತ್ತಿರದಲ್ಲಿ DC ಆ ಕಾಲಕ್ಕೆ ಆಗಿದ್ದು ಬಿಜಾಪುರ ಮೊಹಮ್ಮದ್ ಮೋಷನ್ ಈ ರೀತಿ ಮಾಡ್ಯಾರ. ಮುಸ್ಲಿಮರ ಮನೆಯವ್ರು ಮಾಡಿ ಅಂತ ನಾನು ತೋರಿಸ್ಬೇಕಿಲ್ಲ. ಅವನು ಒಟ್ಟೆ ಹಿಂದೂಗಳೇ ಮಾಡಿ ಅನ್ನೋದು ಆಗಬಾರ್ದಂತ ಅವ್ರಿಗೊಂದಿಟ್ಟು ಮಾಡ್ಯಾರ ಅಂತ ತೋರಿಸ್ತಾರೆ. ಅದಕ್ಕೆ ನೀವು ಯಾರು ಅಂತ ಅವಶ್ಯಕತೆ ಇಲ್ಲ. ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಬಿಜಾಪುರ ಬಂದಿದ್ರು. ಅವ್ರು ನಾವೇನು ಬಿಜಾಪುರ 4 ದಿವಸ ಹೋರಾತ್ರಿ ಮಾಡೋದ್ರಲ್ಲಿ ಅವ್ರು ಬಂದಿದ್ದಲ್ಲ, ಅವ್ರು ಹೇಳ್ಯಾರ ಇಡೀ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿ ಇದಕ್ಕೆ ಕಾಂಗ್ರೆಸ್, ಮುಲಾಯಂ ಸಿಂಗ್ ಯಾದವ್, ಲಾಲೂ ಪ್ರಸಾದ್, ಮಮತಾ ಬ್ಯಾನರ್ಜಿ ಎಲ್ಲರೂ ವಿರೋಧ ಮಾಡಕತ್ತಾರೆ. ವಕಫ್ ಬಿಟ್ರಿ, ವಕಫ್ ಅವರ ಆಸ್ತಿ ಕೊಡತ್ತಾರೆ. ಮೊನ್ನೆ ನಮ್ಮಲ್ಲಿ ಅಧ್ಯಕ್ಷ ಬಂದಾಗ ಹೇಳಿದ್ರು, ಮೊದಲ 9.5 ಲಕ್ಷ ಎಕರೆ ಕ್ಲೇಮ್ ಮಾಡ್ತಿದ್ರು. ನೋಡಿ ನಮ್ಮಲ್ಲಿ 3 ದೊಡ್ಡ ಸಂಸ್ಥೆಗಳ ಒಂದು ರೈಲ್ವೆ, ಭಾರತದ ಇಂಡಿಯನ್ ಮಿಲಿಟರಿ ಕೈಗೆ 18 ಲಕ್ಷ ಎಕರೆ ಇದೆ. ನಮ್ಮ ದೇಶಕ್ಕಾಗಿರುವಂಥ ಸೈನಿಕರ ಒಂದು ರಕ್ಷಣೆಗಾಗಿ 18 ಲಕ್ಷ ಎಕರೆ. ಅದರ ನಂತರ ಇಂಡಿಯನ್ ರೈಲ್ವೆ ಕೈಗೆ 15 ಲಕ್ಷ ಎಕರೆ ಇದೆ. ಮೂರನೇದು ಇದು 9 ಲಕ್ಷ ಎಕರೆ ಕಾನೂನು ಮಂತ್ರಿ ಹೇಳಿದ್ರು ಲೋಕಸಭೆಯಲ್ಲಿ. ಆದ್ರೆ ಮೊನ್ನೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಏನು ಬಂದಿಲ್ಲ, ಜಗದಾಂಬಿಕಾ ಪಾಲ್ ಅವರು ಹೇಳಿದ್ರು ಇವತ್ತ 38 ಲಕ್ಷ ಎಕರೆ ಇವ್ರು ಟ್ರಿಬ್ಯುನಲ್ ಕ್ಲೇಮ್ ಮಾಡ್ಲಕತ್ತಾರ. 38 ಲಕ್ಷ ಅಂದ್ರೆ ಇಡೀ ಪಾಕಿಸ್ತಾನ